ಮಾಟ ಮಂತ್ರ ಇರಲಿ, ಭೂತ ಇರಲಿ, ಏನೇ ಸಮಸ್ಯೆ ಇರಲಿ, ಕೆಲವು ಹಾಸ್ಪಿಟ್ಲ್ ಕಾಯಿಲೆಗಳೆಲ್ಲ ರೆಡಿ ಆಗವೆ. ಇಲ್ಲಿ ಭಕ್ತಾದಿಗಳು ಬಂದ್ರೂ 1 ಗಂಟೆ ಟೈಮಲ್ಲಿ ರೆಡಿಯಾಗಿ ಹೋಯ್ತಾ ಇರ್ತಾರೆ. ಸುಮಾರು ಏನಿಲ್ಲ ಅಂದರೂ ಈ ಸೈಜ್ ಅದೇ ಸ್ವಲ್ಪ ಅವಾಗ ಬರ್ತದ ಈಚೆಗೆ. ಅದು ಸಮಸ್ಯೆ ಪರಿಹಾರ ಆಗಿಲ್ಲ ಅನ್ನಂಗಿಲ್ಲ. ಕೋಟಿ ಕನಸುಗಳ ಅರಮನೆಗೆ ಧೈರ್ಯ ನೀಡಿ ಹೊಟ್ಟೆ ನೋವು ಅಂತ ಸುಮಾರು ಒಂದು 3-4 ವರ್ಷದಿಂದ ಹೊಟ್ಟೆ ನೋವಿತ್ತು, ಹೋಗಿರಲಿಲ್ಲ. ಅದಕ್ಕೆ ಕರ್ನಾಟಕ ಎಷ್ಟೋದು ಅಷ್ಟು ಬಳಸ್ಕೊಟ್ಬಿಟ್ಟಿದ್ದು. ಆದರೆ ಇಲ್ಲಿ ಹೊಟ್ಟೆ ನೋವಂತಕ್ಕೆ ಬಿಡ ಸಂಧೆ ಒಳಗಾಗಿ ನಿಮಗೆ ಗುಣ ಆಗುತ್ತೆ ಹೋಗ್ರಿ ಅಂತ ಹೇಳಿದ್ರು. ಹಂಗೆ ಆಗೋಯ್ತು. ಸಂಧೆ ಗಂಟನೂ ಇರಲಿಲ್ಲ, ಸಾಯಂಕಾಲ ಗಂಟನೂ ಇರಲಿಲ್ಲ. ಹೇಳಿದ್ದು ಲೇಟ್ ಆಯಿತು, ಇನ್ನೂ ಮುಂಚೆಗೆ ಹುಷಾರಾಯ್ತು. ತಾಯಿ ನಿಂಗೆ ಲಾಲಿ ನಮಸ್ತೆ. ಇದು ದೊಡ್ಡಕುಂಟನಹಳ್ಳಿ ಅಂತ ಗ್ರಾಮ, ಬಿಡದಿ ಹೋಬಳಿ, ರಾಮನಗರ ಡಿಸ್ಟಿಕ್ಕು. ಕುಂಬಳಗೋಡಿಂದ ಲೆಫ್ಟಿಗೆ ತಗೊಂಡ್ರೆ ಒಂದೇ ರೋಡು, ಗೋಣಿಪುರ, ಸೀಗಹಳ್ಳಿ ಮತ್ತು ದೊಡ್ಡಕುಂಟನಹಳ್ಳಿ ಅಂತ ಇದು ಗ್ರಾಮ. ಇಲ್ಲಿ ಕಾಟೇರಮ್ಮ ಅಂತ ನೆಲೆಸಿರೋದು. ಕಾಟೇರಮ್ಮ ಅವರು ಇಲ್ಲಿ ನೆಲೆಸಿ ಎಷ್ಟು ವರ್ಷ ಆಯ್ತಾ ಬಂತು? ಸುಮಾರು ಒಂದು 20-22 ವರ್ಷದಿಂದನೂ ಐತೆ ಇಲ್ಲಿ. 20-22 ವರ್ಷದಿಂದ ಅಮ್ಮವರು ಇಲ್ಲಿ ನೆಲೆಯಾಗಿದ್ದಾರೆ. ಹೌದು ಗುರುಗಳೇ, ಇಲ್ಲಿ ಸರ್ಪ ಸಂಚಾರ ಇದೆ ಅಂತ ಹೇಳ್ತಾರೆ. ಮತ್ತೆ ತಿರ್ಗಾ ತುಂಬಾ ಜನ ಭಕ್ತಾದಿಗಳು ಸಹ ನೋಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಏನ್ ಅನ್ಸುತ್ತೆ? ಯಾವ ತರ ಅನ್ಸುತ್ತೆ ಆ ಟೈಮಲ್ಲೆಲ್ಲ? ಸರ್ಪ ಸಂಚಾರನೂ ಐತೆ. ಯಾರೇ ಭಕ್ತಾದಿಗಳು ಬಂದ್ರೂ 1 ಗಂಟೆ ಟೈಮಲ್ಲಿ ರೆಡಿಯಾಗಿ ಹೋಯ್ತಾ ಇರ್ತಾರೆ. ಏನೇ ಸಮಸ್ಯೆ ಇರಲಿ, ಮಾಟ ಮಂತ್ರ ಇರಲಿ, ಭೂತ ಇರಲಿ, ಏನೇ ಸಮಸ್ಯೆ ಇರಲಿ, ಕೆಲವು ಹಾಸ್ಪಿಟ್ಲ್ ಕಾಯಿಲೆಗಳೆಲ್ಲ ರೆಡಿ ಆಗವೆ ಇಲ್ಲಿ. ಮತ್ತೆ ಇವಾಗ ನಾವು ನೋಡಿದ್ವಿ, ಒಬ್ರು ಬಂದಿದ್ರು, ತುಂಬಾ ಹಾಸ್ಪಿಟ್ಲ್ಗೆಲ್ಲ ತಿರುಗಿ ಲಾಸ್ಟ್ಗೆ ಇಲ್ಲಿ ಬಂದಿದ್ರು. ಹೌದೌದು. ಅರ್ಧ ಗಂಟೆಗೆ ರಿಲೀಫ್ ಆಗೋಯ್ತು ನನಗೆ ಅಂತ ಹೇಳಿದ್ರು. ಅದನ್ನ ಕೇಳಿ ನಮಗೂ ಸಂತೋಷ ಆಗೋಯ್ತು. ಹೌದು. ಆತರ ಸಮಸ್ಯೆಗಳಿಗೆಲ್ಲ ಏನ್ ಮಾಡ್ಬೋದು ಗುರುಗಳೇ? ನಾವು ಈ ದೇವಿ ಮುಖಾಂತರ ಒಂದು ಅದಕ್ಕೆ ರೆಡಿ ಮಾಡ್ತೀವಿ. ರೆಡಿ ಮಾಡಿ ಅರ್ಧ ಗಂಟೆಯಲ್ಲಿ ಅವ್ರು ಇಲ್ಲೇ ರಿಸಲ್ಟ್ ಹೇಳಬೇಕು. ಅವ್ರು ಇಲ್ಲಿಂದ ವಾಪಸ್ ಕ್ಷೇತ್ರದಿಂದ ಹೋಗೋಷ್ಟೇ ರಿಸಲ್ಟ್ ಇಲ್ಲೇ ಈ ಜಾಗದಲ್ಲಿ ಹೇಳಬೇಕು. 100% ರಿಸಲ್ಟ್ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಮತ್ತು ಆಮೇಲೆ ದೇವಸ್ಥಾನಗಳ ಸಮಸ್ಯೆ, ದೇವಸ್ಥಾನಗಳಲ್ಲಿ ದೇವ್ರ ಶಕ್ತಿ ಇರಲ್ಲ, ಡೌನ್ ಆಗಿರ್ತಾರೆ. ಪೂಜಾರಪ್ಪನ ಮೇಲೆ ದೇವ್ರು ಬರ್ತದೆ ಅಂದರೆ ಬರ್ತಾ ಇಲ್ಲ, ಅವನಿಗೇನೋ ಸಮಸ್ಯೆ, ದೇವ್ರು ಕಟ್ಟಾಗಿರ್ತದೆ. ಮತ್ತು ಅವಕ್ಕೆಲ್ಲ ಜೀವ ಕಳೆ ಕೊಟ್ಟು ಅದಕ್ಕೆಲ್ಲ ರೆಡಿ ಮಾಡ್ತೀವಿ ನಾವು. ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಹಿಂದೂಪುರ, ಮುಳಬಾಗಿಲು, ಮೈಸೂರು, ಕಣ್ಣೂರು, ಕೇರಳ, ಈ ಕಡೆಲ್ಲ ಮಾಡ್ತೀನಿ. ಅಂಚಟ್ಟಿ, ತಮಿಳ್ನಾಡು, ಹೊಸೂರು, ದಗಣಿಕೋಟೆ. ಈಗ ತುಂಬಾ ಖರ್ಚು ಮಾಡಿ ದೇವಸ್ಥಾನ ಕಟ್ಸಿರ್ತಾರೆ, ಜೀರ್ಣೋದ್ಧಾರ ಸಹ ಮಾಡಿರ್ತಾರೆ. ಅಂತ ಜಾಗದಲ್ಲಿ ಅಮ್ಮನವ್ರಿಗೆ ಶಕ್ತಿ ಇರಲ್ಲ. ಆ ಶಕ್ತಿ ತುಂಬಂತ ಕೆಲಸ ಸಹ ನೀವು ಮಾಡ್ತೀರಾ? ದೇವ್ರ ತಗೊಂಡು ಕುಂಡ್ರಿಸ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 48 ದಿನ ಪೂಜೆ ಮಾಡ್ರಿ, ನಿಮ್ಗೆ ದೇವರೆಲ್ಲ ಸುರೋಯ್ತದೆ ಅಂತ ಹೇಳ್ತಾರೆ. ಅದು ಸುಮ್ಮನೆ ಗೊಂಬೆ ತಗೊಂಡು ಕುಂಡ್ರಿಸ್ದಂಗೆ ಅಲ್ಲಿ, ಆಯಿತಾ? ದೇವ್ರ ಶಕ್ತಿ ಇರಲ್ಲ, ಅದು ಗೊಂಬೆನೇ. ಅದಕ್ಕೆ ಶಕ್ತಿ ತುಂಬೋರು ಮಾಡಬೇಕು, ಗೊತ್ತಿರಬೇಕು. ವಿದ್ಯೆ ಗೊತ್ತಿರೋರು ಮಾತ್ರ. ಹೌದು, ದೇವ್ರಿಗೆ ಶಕ್ತಿ ಅದ್ರ ಬಗ್ಗೆ ಗೊತ್ತಿರೋರು ಮಾತ್ರ. ಯಾರು ವಿದ್ಯೆ ಕಲ್ತಿ, ಗುರುಗಳ ಮುಖಾಂತರ ವಿದ್ಯೆ ಕಲ್ತಿ, ಅದು ಎಲ್ಲ ತಿಳಿದಿರೋರಿಗೆ ವರ್ಷಾನುಗಟ್ಟಲೆ ತಿಳಿಬೇಕಿದೆಲ್ಲ. ತಿಳಿದಿದ್ರೆ ನಾನು ಅಲ್ಲೋದೆ, ಇಲ್ಲೋದೆ, ಇಲ್ಲಿ ಬಂದೆ, ಅಲ್ಲಿ ಬಂದೆ ಅಂದರೆ ಅವೆಲ್ಲ ಆಗಲ್ಲ ಕೆಲಸ. ಗುರುಗಳೇ, ಇವಾಗ ನೀವು ವಿದ್ಯೆ ಕಲ್ತಿ ಎಷ್ಟು ವರ್ಷ ಆಯ್ತಾ ಬಂತು ಗುರುಗಳೇ? ನಾನು ಕರೆಕ್ಟಾಗಿ 25 ವರ್ಷ. 25 ವರ್ಷ ಆಯ್ತು ನೀವು ವಿದ್ಯೆ ಕಲ್ತಿ. ಗುರುಗಳೇ, ಇವಾಗ ತುಂಬಾ ಜನ ನೋಡಿರ್ತೀರ ನೀವು, ತುಂಬಾ ತರ ನನಗೆ ಈ ತರ ಕಾಯಿಲೆ ಇದೆ, ಈ ತರ ದೆವ್ವ ಬುತ್ತದ ಸಮಸ್ಯೆ ಇದೆ ಅಂತ ತುಂಬಾ ಜನ ಬಂದಿರ್ತಾರೆ. ಅದರಲ್ಲಿ ಯಾವ್ದಾದ್ರು ಒಂದು ಉದಾಹರಣೆ, ತುಂಬಾ ಕಷ್ಟಕರವಾದಂತಹ ಸಂದರ್ಭ ಅದು. ನನಗೂ ಸಹ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆ ಟೈಮಲ್ಲಿ ಅಮ್ಮ ನನಗೆ ಹಿಂಗ್ ಮಾಡು ಅಂತ ಹೇಳಿದ್ರು. ಆತರ ಸಂದರ್ಭ ಯಾವ್ದಾದ್ರು ಒಂದು ಹೇಳ್ತೀರಾ? ಇವಾಗ ಕೆಲವೆಲ್ಲ ಸುತ್ತಾ ಇರ್ತಾರೆ ಜನಗಳು, ಅಂದರೆ ಯಾರೋ ನಿಮ್ಮ ರಿಲೇಷನ್ ಮಾಡಿಸ್ಬಿಟ್ಟವ್ರೆ ಅಂತಾರೆ. ಕಾಲು ಹೊಡ್ತಾ, ಬೆನ್ನು ಹೊಡ್ತಾ, ತಲೆ ಚಕ್ಕರ್ ಬರೋದು, ಊಟ ಮಾಡೋಕ್ಕಾಗಲ್ಲ, ಗ್ಯಾಸ್ಟ್ರಿಕ್ ಥರ ಆಗೋದು, ಇವೆಲ್ಲ ಇರ್ತದೆ. ಅದೇನಾಗಿರ್ತದೆ ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಯಾರೋ ಸತ್ತಿರ್ತಾರೆ, ಆ ಸಮಸ್ಯೆಗಳಿರ್ತದೆ. ಕೈ ಬಾಯಿ ಎತ್ತಲ್ಲ, ದುಡ್ಡು ಕಾಸು ಉಳಿಯಲ್ಲ. ಬೇರೆ ಜಾಗದಲ್ಲಿ ಹೋದಾಗಿ ಅವ್ರ ಸಮಸ್ಯೆ ಎಲ್ಲ ಹೇಳಿದಾಗ ಯಾರೋ ನಿಮ್ಮ ರಿಲೇಷನ್ ಮಾಡ್ಸವ್ರಪ್ಪ ಅಂತ ಆ ಥರ ಹೇಳ್ತಾರೆ. ಈ ಸಮಸ್ಯೆಗಳು ಬರ್ತಾ ಇರೋ ನೋಡಿ, ಈ ಥರ ಕೆಲವು ಓಡಾಡೋ ಜಾಗದಲ್ಲಿ ಸಮಸ್ಯೆ ಬರ್ತವೆ. ಗುರುಗಳೇ, ಈಗ ತುಂಬಾ ಜನ ಸಮಸ್ಯೆ ಮಾಟ ಮಂತ್ರ
ಎಲ್ಲೇ ಹೋದ್ರು ನಮ್ಮ ಸಂಬಂಧಿಕರೇ ಮಾಡಿಸ್ಬಿಟ್ಟಿದ್ದಾರೆ, ಇನ್ನೊಂದು ಮಾಡಿಸ್ಬಿಟ್ಟಿದ್ದಾರೆ ಅಂತಾರೆ. ಅಂತ ಮಾಟ ಮಂತ್ರ ಮಾಡಿಸೋರ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಈ ಜಾಗದಲ್ಲಿ ಬಂದರೆ ಮಾಟ ಮಂತ್ರ ಮಾಡಿಸಿರೋರು ಅವ್ರ ಗ್ಯಾರಂಟಿ ರಿಟರ್ನ್ ಆಯ್ತದೆ, ಸಮಸ್ಯೆ ಬಂದೇ ಬರ್ತದೆ ಅವ್ರಿಗೆ. ಅನುಭವಿಸ್ತಾರೆ ಗೊತ್ತಾಯ್ತದೆ, ಇಮಿಡಿಯೇಟ್ ಗೊತ್ತಾಯ್ತದೆ. ಯಾರೇ ಮಾಟ ಮಂತ್ರ ಮಾಡಿಸಿ ಯಾರೇ ಮಾಡಿರಲಿ 100% ಗ್ಯಾರಂಟಿ. ಮತ್ತೆ ಈ ಕ್ಷೇತ್ರದಲ್ಲಿ ಅಮ್ಮನವರ ಸನ್ನಿಧಿಲಿ ತಡೆ ಹೊಡೆಯುವಂಥದ್ದು ಆ ಥರದ್ದು ಏನಾದ್ರು ಇದೆಯಾ? ತಡೆ ಹೊಡಿತೀವಿ, ಪೂಜೆ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಆ ತಕ್ಷಣನೇ ರೆಡಿ ಮಾಡಿ ಕಳಿಸ್ತೀನಿ ನಾನು. ಇವಾಗ ಸಮಸ್ಯೆಗಳು ತುಂಬಾ ಇರುತ್ತೆ, ಅವ್ರದ್ದು ನೋಡಿದ ತಕ್ಷಣ ನೀವು ಹೇಳ್ತೀರಾ ಇವ್ರಿಗೆ ಬರೀ ತಡೆಯಲ್ಲೇ ಬಗೆಹರುತ್ತೆ ಸಾಕು ಅಂತ. ಅಂತವ್ರು ತಡೆ ಹೊಡಿಸ್ಕೋಬೇಕು ಅಂದ್ರೆ ಅಮ್ಮನ ಕ್ಷೇತ್ರಕ್ಕೆ ಬಂದಾಗ ಯಾವ ವಾರ ಬರಬೇಕು, ಇಂಥ ದಿನ ಅಂತ? ಶನಿವಾರ ಸೋಮವಾರ 2 ದಿನ ಬಿಟ್ಟು ಮಿಕ್ಕಿದ ಟೈಮ್ನಲ್ಲಿ ಎಲ್ಲ ಮಾಡ್ತೀವಿ. ಶನಿವಾರ ಸೋಮವಾರ ಬಿಟ್ಟು ಪ್ರತಿದಿನ ಇರುತ್ತೆ. ಆಮೇಲೆ ಅವ್ರ ಮನೆಗಳಲ್ಲಿ ಸಮಸ್ಯೆ ಇರ್ತದೆ, ಅವ್ರ ಮನೆ ದೇವರೇ ಕಟ್ಟಾಗಿರ್ತದೆ, ಮನೇಲೇನೋ ಮನಗಿದ್ರೆ ಒಂಥರ ಮನೆಯೇ ಕತ್ಲೆ ಅದು ಹೆಂಗೆ ಆ ಥರ ಎಲ್ಲ ಇರ್ತದೆ. ಅವಾಗ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬ್ರಾಹ್ಮಣಗಳನ್ನ ಕರ್ಕೊಂಬಂದು 50,000 1 ಲಕ್ಷ ಕೊಟ್ಟು ಹೋಮ ಮಾಡಿಸ್ತಾರೆ, ಅಲ್ಲಿಗೂ ಪರಿಹಾರ ಆಗಲ್ಲ. ದೇವರು ಅವ್ರ ಮನೆಗೆ ಆಕರ್ಷಣೆ ಬರಲ್ಲ. ಅಂಥ ಸಮಸ್ಯೆಗಳು ಬೇಜಾನ್ ರೆಡಿ ಮಾಡ್ತೀನಿ. ಗುರುಗಳೇ, ಇವಾಗ ಅವ್ರಿಗೆ ಈಗ ಗೊತ್ತಾಗುತ್ತೆ ನಮ್ಮ ಮನೆ ದೇವ್ರು ಕಟ್ಟಾಕಿದ್ದಾರೆ, ನಮ್ಗೇನು ಒಳ್ಳೇದಾಗ್ತಿಲ್ಲ ಅಂತ ಅವ್ರಿಗೆ ಗೊತ್ತಾಗೋದು ಹೇಗೆ? ಯಾಕೆಂದ್ರೆ ತುಂಬಾ ಜನಕ್ಕೆ ಯಾಕೆಂದರೆ ಅವರು ಏನೇ ಕೆಲಸ ಮಾಡಿದ್ರು ಸಕ್ಸಸ್ ಆಗಲ್ಲ. ಆಯಿತಾ, ಏನೇ ಒಂದು ಜಮೀನೇ ವಾರ ಮಾಡಲಿ, ಮನೆಯ ವಾರ ಮಾಡಲಿ, ಮದುವೆ ಮಾಡೋಕೆ ಹೋಗಲಿ, ಹೆಣ್ಣು ಕೇಳ್ತಾರೆ, ಆಯ್ತು ಕೊಡ್ತೀವಿ ಅಂತಾರೆ, ತಿರ್ಗಿ ಅಲ್ಲಿಗೆ ಕೈ ಬಿಟ್ಬಿಡ್ತಾರೆ. ಆವಾಗ ನಮಗೇನೋ ಆಗದೆ ಅಂತ ಹೇಳ್ತಾರೆ. ಅವರು ಅಲ್ಲಿ ಇಲ್ಲಿ ಸುತ್ತಿ ಸಾಕಾಯ್ತದೆ. 25 ವರ್ಷಕ್ಕೆ ಮದುವೆ ಮಾಡೋದು 42 ವರ್ಷ 45 ವರ್ಷಕ್ಕೆ ಹೊರಟಾಯ್ತದೆ. ಗುರುಗಳೇ, ಇಲ್ಲಿ ಅಮ್ಮನ ಸುತ್ತ ಹುತ್ತ ಬೆಳ್ಕೊಂಡಿದೆ, ಸರ್ಪ ಸಂಚಾರ ಇದೆ ಅಂತ, ಇದು ಹೇಗೆ ಗುರುಗಳೇ? ಅದೇ ಉದ್ಭವ ಆಗಿದ್ದ ಇಲ್ಲ ಯಾವ ಥರ ಅದು? ಅದೇ ಉದ್ಭವ ಆಗಿರೋದು. ಇದು ಅದೇ ಉದ್ಭವ ಆಗಿ ಇದರಲ್ಲಿ ಸರ್ಪ ಐತೆ. ಸುಮಾರು ಏನಿಲ್ಲ ಅಂದರೂ ಈ ಸೈಜ್ ಅದೇ ಸರ್ಪ. ಆವಾಗ ಬರ್ತದೆ ಅದು ಈಚೆಗೆ. ನೋಡಿ, ಇಲ್ಲೇ ಇರ್ತದೆ, ಈ ಕಡೆ ಇರ್ತದೆ, ಸುತ್ತಮುತ್ತ ಈ ಜಾಗದಲ್ಲಿ ಎಲ್ಲೋ ಒಂದ್ ಕಡೆ ಇರುತ್ತೆ, ಎಲ್ಲಿ ಅಂತ ಯಾರಿಗೂ ಸಹ ಕಾಣಿಸಲ್ಲ. ಹೌದು. ಯಾರಿಗೂ ಸಹ ಇವತ್ತಿನ ಗಂಟ ಏನು ತೊಂದರೆ ಕೊಟ್ಟಿಲ್ಲ ಗುರುಗಳೇ? ಇಲ್ಲ ಏನು ಕೊಟ್ಟಿಲ್ಲ. ಗುರುಗಳೇ ನಮಸ್ತೆ. ನಮಸ್ತೆ. ಗುರುಗಳೇ, ಏನು ಈ ಕರಿದುರ್ಗಿ ಅಮ್ಮ ಇದ್ದಾರೆ, ಅಮ್ಮ ಇಲ್ಲಿ ನೆಲೆಗೂಡಿ ಎಷ್ಟು ವರ್ಷ ಆಯ್ತು? ಒಂದು 25 ವರ್ಷ ಆಯ್ತು ಇಲ್ಲಿ. ಈ ಅಮ್ಮ ಸಹ 25 ವರ್ಷ ಆಯ್ತು. ಗುರುಗಳೇ, ಹೇಗೆ ಅಮ್ಮ ನಿಮ್ಮ ಕನಸಲ್ಲಿ ಒಂದು ಸೂಚನೆ ಕೊಟ್ಟಿದ್ದ, ಇಲ್ಲ ಅಂದ್ರೆ ಅಮ್ಮ ಉದ್ಭವ ಆಗಿದ್ದ, ಯಾವ ರೀತಿ ಗುರುಗಳೇ? ಅದು ನಮಗೆ ಮೈ ಮೇಲೆ ದೇವರು ಬಂದು ಹೇಳಿ 25 ವರ್ಷದಲ್ಲಿ ಮೈ ಮೇಲೆ ದೇವರು ಬಂದು ಇದಾಗಿದ್ದು. ಇದು ಅಮ್ಮನವರು ಸೂಚನೆ ಕೊಟ್ಟರು, ಈ ತರ ನಡೆಸಿದ್ದೀನಿ ಅಂತ. ಗುರುಗಳೇ, ಅವತ್ತಿಂದ ಇವತ್ತಿನ ಗಂಟ ತುಂಬಾ ಜನ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ, ಅಮ್ಮನಿಂದ ತುಂಬಾನೇ ಒಳ್ಳೇದು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವ್ದಾದ್ರು 1-2 ಉದಾಹರಣೆ ಹೇಳೋದಾದ್ರೆ ಯಾವ್ದು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಬಂದವರು ಯಾವುದು ಸಮಸ್ಯೆ ಪರಿಹಾರ ಆಗಿಲ್ಲ ಅನ್ನಂಗಿಲ್ಲ. ಗೊತ್ತಾಯ್ತಾ? ಎಲ್ಲ ರೆಡಿ ಆಗವ್ರೆ ಜನ. 25 ವರ್ಷದಿಂದನೂ ರೆಡಿ ಆಯ್ತಾನೆ ಅವ್ರೆ. ಏನೇ ಸಮಸ್ಯೆ ಅಂತ ಹೇಳ್ಕೊಂಡು ಅಮ್ಮನ ಬಳಿ ಬಂದ್ರೆ 100% ಆಗುತ್ತೆ. 100% ಗ್ಯಾರಂಟಿ ಆಯ್ತದೆ. ನಾವು ಗುರುಗಳ ಮುಖಾಂತರ ವಿದ್ಯೆ ಎಲ್ಲ ಕಲ್ತು ನಾವು ದೀಕ್ಷೆ ತಗೊಂಡು ಮಾಡ್ತಾ ಇರೋದು. ನಾವು ದೀಕ್ಷೆ ತಗೊಂಡು ಆಯ್ತು ಒಂದು 25 ವರ್ಷ, 23 ವರ್ಷ 24 ವರ್ಷ ಆಗದೆ. 25 ವರ್ಷ 24 ವರ್ಷದಿಂದ ನೀವು ದೀಕ್ಷೆ ತಗೊಂಡು ಎಲ್ಲ ಭಕ್ತಾದಿಗಳು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಮಾಡ್ಕೊಳ್ತಾ ಇದ್ದೀರಾ? ಹೌದು. ಗುರುಗಳೇ, ಮುಖ್ಯವಾಗಿ ಈ ದೇವ್ರುಗಳಿಗೆ ಎಷ್ಟು ಶಕ್ತಿ ತುಂಬುವಂಥದ್ದಾಗಿರ್ಬೋದು, ಮತ್ತೆ ದೇವ್ರುಗಳನ್ನೇ ಕಟ್ಟಾಕ್ಬಿಟ್ಟಿರ್ತಾರೆ. ಹೌದು. ಅಂತ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿದ್ದೀರಾ ಅಂತ ಗೊತ್ತಾಯ್ತು. ಅಂಥವ್ರು ನಿಮ್ಮನ್ನ ಹೇಗೆ ಸಂಪರ್ಕ ಮಾಡೋದು? ಸಂಪರ್ಕ ಮಾಡಬೇಕು ಅಂದರೆ ಫೋನ್ ನಂಬರು ಮಾಡಬೇಕು. ಗುರುಗಳೇ, ಈಗ ಅವ್ರಿಗೆ ಗೊತ್ತಾಗ್ತಿರಲ್ಲ, ಅಮ್ಮನವ್ರು ಹೂವು ಕೊಡ್ತಿರ್ತಾರೆ, ಹೂವು ಕೊಡೋದು ನಿಲ್ಸಿಟ್ಟಿರ್ತಾರೆ, ಹೂ ಪ್ರಸಾದನೂ ನಿಂತೋಗಿರುತ್ತೆ, ಮೈ ತುಂಬ ನಿಂತೋಗಿರುತ್ತೆ, ಬರವಣಿಗೆ ನಿಂತೋಗಿರುತ್ತೆ. ಅಲ್ಲೇನು ಎನರ್ಜಿನೇ ಇರಲ್ಲ, ಅಳ್ಳಾಡಿಸೋದಿಲ್ಲ ಅದು ವಿಗ್ರಹ ದೇವಸ್ಥಾನದಲ್ಲಿ. ಸುಮ್ಮನೆ ಪೂಜೆ ಮಾಡಿ ಸಾಕಾಯ್ತಾನೆ. ಭಕ್ತಾದಿಗಳು ಬಂದವರೆಲ್ಲ ಇದರಲ್ಲಿ ಕತೆ ಇಷ್ಟೇ ಅಂದ್ಬಿಟ್ಟು ಒಬ್ಬನಿಗೆ 10 ಜನ ಕಟ್ಟಾಯ್ತಾರೆ. ಇವಾಗ ಒಬ್ಬ ಹೇಳ್ತಾನೆ ಇದರಲ್ಲಿ ಏನೋ ಪವರ್ ಇಲ್ಲ ಅಂತ, 10 ಜನ ಬರಲ್ಲ, ಹಂಗೆ ಪ್ರಾಬ್ಲಮ್ ಆಗೋಯ್ತದೆ. ಈಗ ಜೀವಕಳೆ ತುಂಬಬೇಕು ಅಂತ ಅನ್ಕೊಂಡಿರ್ತೀವಿ. ಈಗ ಬರವಣಿಗೆ ದೇವರು ಬರವಣಿಗೆ ನಿಲ್ಸ್ಬಿಟ್ಟಿರುತ್ತೆ, ತಿರ್ಗಾ ಬರವಣಿಗೆಗೆ ಜೀವಕಳೆ ತುಂಬಬೇಕು. ನೀವು ಸಂಪರ್ಕ ಮಾಡ್ತಾರೆ, ಇದು ಮಾಡ್ತಾರೆ, ನೀವು ಅಲ್ಲೇ ಅಮ್ಮನವ್ರನ್ನ ಎಲ್ಲಿ ತಗೊಂಬಂದೇ ರೆಡಿ ಮಾಡಿಸ್ಬೋದಾ, ಇಲ್ಲ ಕ್ಷೇತ್ರಕ್ಕೆ ಹೋಗಿ ನೀವು ಕ್ಷೇತ್ರ ನೋಡಿ
ಅಲ್ಲೇ ರೆಡಿ ಮಾಡ್ಬೋದಾ ಅಂತ ನೋಡ್ಬೋದಾ? ಇವಾಗ ಆ ಕ್ಷೇತ್ರಕ್ಕೆ ಹೋದರೆ ಆ ದೇವತೆ ಎಲ್ಲಿ ಬಂದು ನಿಂತ್ಕೋತದೆ ಅಂತ ನಮಗೆ ಗೊತ್ತಾಯ್ತದೆ. ಅಲ್ಲಿಂದ ಅದಕ್ಕೆ ಪಾಸ್ ಮಾಡ್ತೀನಿ ನಾನು. ಅದು ಯಾರಿಗೂ ಗೊತ್ತಾಗಲ್ಲ, ಕೆಲವರಿಗೆ. ನಾನು ಕಂಡುಹಿಡ್ತೀನಿ ಅದನ್ನು. ಇವಾಗ ಈ ದೇವಸ್ಥಾನ ದೇವ್ರು ಬಂದು ಎಲ್ಲಿ ನಿಂತ್ಕೋತದೆ ಅಲ್ಲಿಂದ ನಾನು ಈ ವಿಗ್ರಹಕ್ಕೆ ಪಾಸ್ ಮಾಡ್ತೀನಿ. ಕ್ಷೇತ್ರಕ್ಕೆ ಭೇಟಿ ನೀಡ್ತು ಅಂದ್ರೆ 100% ಅಲ್ಲೇನು ಸಮಸ್ಯೆ ಇದೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಏನೇ ಸಮಸ್ಯೆ ಇರಲಿ, ಗೊತ್ತಾಯ್ತಾ? 5 ನಿಮಿಷ ಅವನೇ ಪೂಜಾರಪ್ಪನೇ ಇದಾಗ್ಬಿಡ್ಬೇಕು. ಮತ್ತೆ ಭಕ್ತಾದಿಗಳು ಇಲ್ಲಿ ಪೂಜೆ ಸಮಯಕ್ಕೆ ಬರೋಂಥ ಟೀಮು ಮತ್ತೆ ತಡೆ ಓಡಿಸ್ಕೋಬೇಕು ಅಂತ ಇರ್ತಾರೆ, ಇಲ್ಲ ಅವ್ರ ಸಮಸ್ಯೆ ಬಗೆಹರಿಸ್ಕೋಬೇಕು ಅಂತ ಇರ್ತಾರೆ, ತುಂಬಾ ದೂರದಿಂದ ಬರ್ತಾರೆ. ಅಂಥವ್ರಿಗೆ ಯಾವ ದಿವಸ ಬರಬೇಕು ಮತ್ತೆ ಯಾವ ದಿವಸ ತಡೆ ಹೊಡಿತೀರಾ? ವಿಶೇಷ ಪೂಜೆ ಯಾವತ್ತಿರುತ್ತೆ? ಶನಿವಾರ ಸೋಮವಾರ 2 ದಿನ ಬಿಟ್ಟು ಮಿಕ್ಕಿದ ದಿನ ಎಲ್ಲ ಮಾಡ್ತೀವಿ. ಸಮಯ ಒಂದು 10 ಗಂಟೆಯಿಂದ ರಾತ್ರಿ ಸಾಯಂಕಾಲ ಒಂದು 7-8 ಗಂಟೆ ಗಂಟೆ ಮಾಡ್ತೀವಿ. ದೂರದವ್ರು ಬಂದಾಗ ಹಂಗೆ ಇರೋಕ್ಕಾಗಲ್ಲ, ಮಾಡಿ ಕಳಿಸ್ತೀವಿ. ಅಣ್ಣ ನಮಸ್ತೆ. ನಮಸ್ತೆ. ಅಣ್ಣ ನಿಮ್ಮ ಹೆಸರು? ಗಂಗಾಧರಪ್ಪ. ಅಣ್ಣ ನೀವು ಯಾವ ಗ್ರಾಮದವರು ಅಣ್ಣ? ಚಿನ್ಕುರ್ಚಿ ಗ್ರಾಮ. ಅಣ್ಣ ನಿಮ್ಮ ಮನೆಯವ್ರಿಗೆ ಏನೋ ಸಮಸ್ಯೆ ಆಗಿತ್ತು, ಈ ಕ್ಷೇತ್ರಕ್ಕೆ ಕರ್ಕೊಂಬಂದ್ರೆ ಹೌದು. ಅಮ್ಮನವರಿಂದ ತುಂಬಾ ಒಳ್ಳೇದಾಗಿದೆ ಅಂತ ಕೇಳ್ಪಟ್ಟೆ. ಹೌದು, ಒಳ್ಳೇದಾಯ್ತು. ಏನಾಗಿತ್ತು ಅಣ್ಣ ಸಮಸ್ಯೆ? ಅದು ಸ್ವಲ್ಪ ಸಮಸ್ಯೆ ಅಂದರೆ ಹೊಟ್ಟೆ ನೋವು, ಕೈ ಹೊಡೆತ. ಇಲ್ಲಿ ದೇವಿಗೆ ಬಂದಮೇಲೆ ಸ್ವಲ್ಪ ನಮಗೆ ಕಮ್ಮಿ ಆಗುತ್ತೆ. ಹಾಸ್ಪಿಟಲ್ ಕ್ಯಾನಿಂಗ್ ಎಲ್ಲ ಮಾಡಿಸ್ತಾವೆ, ಎಲ್ಲ ಮಾಡಿಸ್ತಾವೆ. ಸುತ್ತಮುತ್ತ ಎಲ್ಲ ಬಂದು ಎಷ್ಟು ಅದೇ ಕರ್ನಾಟಕ ಅಷ್ಟು ಬಂದು ನಮ್ಮ ಮಗ ಕರ್ಕೊಂಡು ಅದು ಮೇಲಾಗಲ್ಲ. ಯಾರೋ ನಮಗೆ ಒಂದು ಮಗುವಿನಿಂದ ನಮಗೆ ಇಲ್ಲಿಗೆ ರೂಟ್ ತೋರಿಸ್ಕೊಡ್ತು, ಅಲ್ಲಿಗೆ ಬಂದದ್ದು. ಈಗ ಹೇಗೆ ಗೊತ್ತಾಯ್ತು ಅಣ್ಣ? ಯಾರು ತೋರಿಸ್ಕೊಟ್ರು? ಅದಕ್ಕೆ ತೋರಿಸ್ಕೊಟ್ರು ಅಂದರೆ ಯಾರೋ ಒಂದು ಸ್ಕೂಲ್ ಹುಡುಗಿ ಒಂದು ತೋರಿಸ್ಕೊಡ್ತು, ಇಂಥ ಜಾಗಕ್ಕೆ ಹೋಗ್ರಿ ಅಂತ. ಅಂಥ ಜಾಗಕ್ಕೆ ಬಂದು ಕೇಳ್ಕೊಂಬಂದು ನಾವು ಇಲ್ಲಿ ಇದು ಮಾಡಿದ ಒಂದೇ ದಿವಸ ನಾವು ತೋರಿಸಿದ್ದು. ಇಲ್ಲಿ ನೀವು ಬಂದಾಗ ಏನಂತ ಹೇಳಿದ್ರು ಅಣ್ಣ? ಅವ್ರನ್ನ ನೋಡಿದ್ರಲ್ಲ, ಏನಂತ ಹೇಳಿದ್ರು? ಏನಾಗಿದೆ, ಏನು ಸಮಸ್ಯೆ ಅಂತ ಅವ್ರು ಕೇಳಿದ್ರು ಏನು ಅಂತ ಅಂದರು. ಇಲ್ಲಿ ಹೊಟ್ಟೆ ನೋವು ಅಂತ ಸುಮಾರು ಒಂದು 3-4 ವರ್ಷದಿಂದ ಹೊಟ್ಟೆ ನೋವಿತ್ತು, ಹೋಗಿರಲಿಲ್ಲ. ಅದೇ ಕರ್ನಾಟಕ ಎಷ್ಟೋದು ಅಷ್ಟು ಬಳಸ್ಕೊಟ್ಬಿಟ್ಟಿದ್ದು. ಆದರೆ ಇಲ್ಲಿ ಹೊಟ್ಟೆ ನೋವಂತಕ್ಕೆ ಬಿಡಮ್ಮ ನಾನು ಮಾಡ್ತೀವಿ ಅಂದ್ಬಿಟ್ಟು ಅವರು ಏನೋ ದೇವರು ಪೂಜೆ ಹಾಕಿದ್ರು. ಸ್ವಲ್ಪ ಕಮ್ಮಿ ಆಗ್ಬಿಟ್ಟು ನಮಗೆ ಆಯಿತು. ಕಮ್ಮಿ ಆಗಿದೆ. ಇಲ್ಲಿ ಗುರುಗಳು ಏನಂತ ಹೇಳಿದ್ರು ಅಣ್ಣ? ಇಷ್ಟು ದಿನದಲ್ಲಿ ಹುಷಾರಾಗುತ್ತೆ ಅಂತ? ಇಷ್ಟೇ ದಿನ ಅಂತ ಹೇಳಲಿಲ್ಲ, ಆದರೆ ಇವು ಸಂಧೆ ಒಳಗಾಗಿ ನಿಮಗೆ ಗುಣ ಆಗುತ್ತೆ ಹೋಗ್ರಿ ಅಂತ ಹೇಳಿದ್ರು. ಹಂಗೆ ಆಗೋಯ್ತು. ಸಂಧೆ ಗಂಟನೂ ಇರಲಿಲ್ಲ, ಸಾಯಂಕಾಲ ಗಂಟನೂ ಇರಲಿಲ್ಲ, ಮುಂಚೆಗೆ ಆಯಿತು. ಅವ್ರು ಹೇಳಿ ಕೆಲವೇ ಗಂಟೆಗಳಲ್ಲಿ ಹುಷಾರಾಗೋಯ್ತು. ಅವ್ರು ಹೇಳಿದ್ದು ಲೇಟ್ ಆಯಿತು, ಇನ್ನೂ ಮುಂಚೆಗೆ ಹುಷಾರಾಯ್ತು. ನಮ್ಗೆ ಮುಂಚೆನೇ ಹುಷಾರಾಯ್ತು. ಅಮ್ಮನ ಶಕ್ತಿ ಎಷ್ಟಿದೆ ಅಂತ ನಿಮ್ಗೆ ಅನಿಸ್ತು? ಹೌದು, ಚೆನ್ನಾಗೈತೆ. ಅಮ್ಮನ ಶಕ್ತಿ ಚೆನ್ನಾಗಿದೆ ಅಂತ ನಾವು ಅನ್ಸ್ಕೊಂತು. ಅದಕ್ಕೆ ಬಂದು ನಾವು ಹೋಗ್ತಾ ಇದ್ದೀವಿ. ಈಗ ನಿಮ್ಮ ಮನೆಯವರೆಲ್ಲ ಹುಷಾರಾಗಿದ್ದಾರೆ? ಹುಷಾರಾಗಿದ್ದಾರೆ.